ಆ ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕ್ತಾ ಇದೆ. ಸರ್ ಅರ್ಜುನ್ ಅವರೇ ಮಾತಾಡ್ತಿರೋದು. ಇಲ್ಲ ಮೇಡಮ್ ಅವ್ರನ್ನ ನಾವ್ ತರಕಾರಿ ಕಟ್ ಮಾಡೋದು ಯಾರಾದ್ರೂ ನಮ್ ಮನೆಗ್ ನೋಡಿದ್ರೆ 5 ಲಕ್ಷ ರೂಪಾಯಿ ಲಂಡನ್ ಅಲ್ಲಿ ಹಚ್ತಾ ಇರೋದು ನಮ್ ಗಣೇಶ್ ಬ್ರೋ. ಅಯ್ಯೋಪ್ಪ ದುರ್ಘಟನೆ. ಬನ್ನಿ ಬ್ಯಾಟಿಂಗ್ ಮಾಡೋಣ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಆಲ್ರೆಡಿ ತನ್ನ ನೋಡಿರ್ತೀರ. ಏನಂದ್ರೆ ನಮ್ಮ ಫ್ರೆಂಡ್ದು ಬರ್ಡೇ ಇತ್ತು ಮೊನ್ನೆ, ಅದಕ್ಕೋಸ್ಕರ ಇವತ್ತು ಪಾರ್ಟಿ ಕೊಡಿಸ್ತಾ ಇದ್ದಾನೆ. ಈ ನಮ್ಮ ಪಾರ್ಟಿ ಗೊತ್ತಲ್ಲ ನಿಮ್ಗೆ ಏನಂತ, ನಾನ್ ವೆಜ್ ಮಾಡ್ತಾ ಇದೀವಿ. ಎಲ್ಲ ಐಟಮ್ಸ್ ಎಲ್ಲ ತಗೊಂಬರಕ್ ಹೋಗಿದ್ದಾರೆ ಅರ್ಜುನ್ ಬ್ರೋ ಮತ್ತೆ ಗಣೇಶ್ ಬ್ರೋ. ಸೊ ಬನ್ನಿ ಏನೇನ್ ಮಾಡ್ತೀವಿ ಏನೇನಿಲ್ಲ ಅನ್ನೋದೆಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಶಿವರಾಜ್ ಅರಸ್ ಅವ್ರು ಜಾಯ್ನ್ ಆಗಿದ್ದಾರೆ ನೋಡಿ. ಅಭಿ ಕನ್ನಡಿಗ ಅಂತ ಅವರು ಮಲ್ಲಿ ಅವರು ದುನಿಯಾ ವಿಜಯ್ ಇಲ್ಲಿ ಬ್ಲಾಕ್ ಡ್ರ್ಯಾಗನ್. ಶಿವರಾಜ್ ಬ್ರೋ ವಾಚ್ ಎಷ್ಟು ಬ್ರೋ ಇದು ನೋಡು, ಹೈ ಲೆವೆಲ್ 5 ಲಕ್ಷ ರೂಪಾಯಿ ಲಂಡನ್. ಬ್ರ್ಯಾಂಡ್ ಹೆಸರು ಕಿಂಗ್ ಟಾಪ್. ಇನ್ಸ್ಟಾಗ್ರಾಮ್ ರೀಲ್ಸ್ ಮೊನ್ನೆ ತಾನೇ ಅಪ್ಲೋಡ್ ಮಾಡಿದ್ರು, ನೋಡಿದ್ರ ಅನ್ಕೊಂತೀನಿ ನಾನು. ಮೊಟ್ಟೆ ಸಾಂಗ್ ಮಾಡಿದ್ರೆ ನಾವು ಮಾಡ್ತಿದೀವಿ ಗಾಯ್ಸ್, ನಮಗೂ ಸಪೋರ್ಟ್ ಮಾಡಿ. ಇಟ್ಸ್ ಶಿವ್ ಅಂತ ಇರ್ಬೇಕು, ಹೋಗಿ ಫಾಲೋ ಮಾಡ್ಕೊಂಡು ಒನ್ ಟೈಮ್ ವಿಡಿಯೋಸ್ ಎಲ್ಲ ನೋಡಿ. ನಾವೆಲ್ಲರೂ ಸೇರಿ ನವಲಿಗೆ ಹೋಗ್ತಾ ಇದೀವಿ, ನೀವು ಬರ್ರಿ. ಶಿವರಾಜ್ ಅವರು ಫ್ಲಿಪ್ ಮಾಡ್ತಾರೆ, ಹೋಗಿ ಅಕೌಂಟ್ ಅಲ್ಲಿ ಚೆಕ್ ಮಾಡಿ ಬಂದ್ರು ನೋಡಿ. ಇಲ್ಲಿ ಐಟಮ್ಸ್ ಎಲ್ಲ ತಗೊಂಡ್ ಬಂದಿದ್ದಾರೆ. ಗಣೇಶ್ ಬ್ರೋ ಇದಾರೆ, ಅರ್ಜುನ್ ಬ್ರೋ ಇದಾರೆ. ಸೊ ಬರ್ಡೇ ಬಾಯ್ ಯಾರಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿದಾರೆ ನೋಡಿ ಬರ್ಡೇ ಬಾಯ್ ನೋಡಿ. ಇಲ್ಲಿ ಅಕ್ಕಿ ಎಲ್ಲ ತಗೊಂಡ್ ಬಂದಿದ್ದಾರೆ, ಐಟಮ್ಸ್ ಎಲ್ಲ ರೆಡಿ ಇದಾವೆ. ಸೊ ಎಲ್ಲ ಹೋಗ್ತಿದೀವಿ ಇವಾಗ, ಬನ್ನಿ ಹೋಗೋಣ, ಬರೋಣ ಗೈಸ್. ನಾವೆಲ್ಲ ಸೇರಿ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ನವಲಿಗೆ ಬಂದಿದೀವಿ, ಇಲ್ಲಿ ಅರ್ಜುನ ಅವ್ರ ಅತ್ತೆ ಮನೆ ಹತ್ರ ಬಂದೀವಿ ನೀರು ತಗೊಳಕ್ಕೆ. ನೋಡಿಲಿ ಕುಡಿಯೋ ನೀರು. ಸೊ ಇಸ್ಕೊಂಡು ಹೋಗುವ. ಇಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಹಾಸಿಗೆ, ಪ್ಲೇಟು, ಮತ್ತೆ ಇಲ್ಲಿ ಅಕ್ಕಿ ಇದೆಲ್ಲ ರೆಡಿ ಮಾಡೋದು ಇವರೇ. ಇದು ಅರ್ಜುನ ಅವ್ರ ಅತ್ತೆ ಮನೆ. ಇದು ಪಾರ್ಟಿಗೆ ಹೋಗ್ಬೇಕಾದ್ರೆ ಇಲ್ಲಿ ಏನಾದ್ರು ತಗೊಂಡು ಹೋಗ್ತೀವಿ. ನೀರು ತುಂಬಿಸ್ತಾ ಇದಾರೆ ನೋಡಿ. ಇಲ್ಲಿ ಭತ್ತ ನೋಡಿ, ಈ ತರ ವಾತಾವರಣದಲ್ಲಿ ಏನೋ ಒಂದು ತಂಪು ವಯಸ್ಸಿ ಕಡೆಗೆ ಬಂದ್ರೆ ಹಳ್ಳಿ ಸೈಡ್. ಅವ್ರು ಕುಡಿಯಕ್ಕೆ ವಾಟರ್ ಬಾಟ್ಲ್ ತಗೊಂಬರಕ್ಕೆ ಹೋಗಿದ್ದಾರೆ. ಬಂದ್ಮೇಲೆ ಹೊರಡೋದು. ಇವತ್ತೊಂದು ರೀಲ್ ಶೂಟ್ ಮಾಡೋದಿತ್ತು ಗೈಸ್, ನಾನು ಮತ್ತೆ ಅರ್ಜುನ್. ಆದ್ರೆ ಆಗಲಿಲ್ಲ ಇವತ್ತು ಪಾರ್ಟಿ ಇರೋದಕ್ಕೆ. ಸೊ ನಾಳೆ ಅಥವಾ ನಾಡ್ದ ಮಾಡೋಣ. ಇವಾಗೇನು ಎಲ್ಲ ಐಟಮ್ಸ್ ತಗೊಂಡಾಯ್ತು, ಅಲ್ಲಿಗೆ ಹೋಗೋದಷ್ಟೇ. ಬನ್ನಿ ಹೋಗಿ ಪ್ರಿಪೇರ್ ಮಾಡೋದನ್ನ ತೋರಿಸ್ತೀನಿ ಗೈಸ್. ಇಲ್ಲಿ ನಾವು ಯಾವಾಗಲೂ ಪಾರ್ಟಿ ಮಾಡ್ತೀವಲ್ಲ ಆ ಪ್ಲೇಸಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಅಡುಗೆ ಭಟ್ರು ಕ್ಲೀನ್ ಮಾಡ್ತಾ ಇದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಒಲಿನ ನೋಡಿ. ಇಲ್ಲಿ ಮನ್ಕ ಸಿಕ್ತು, ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ನಮ್ಮ ಅರ್ಜುನ್ ಬ್ರೋ. ಅದನ್ನ ನಿಂತ್ಕೊಂಡು ನೋಡ್ತಿರ ನಮ್ಮ ಗಣೇಶ್ ಬ್ರೋ. ನಿಮ್ಮ ಮುಂದೆ ಈಗ ಓಪನ್ ಮಾಡ್ತಾ ಇದ್ದಾರೆ, ಅನ್ಬಾಕ್ಸಿಂಗ್ ಮಾಡ್ತಿದ್ದಾರೆ ನೋಡಿ. ನಾನ್ ವೆಜ್ ಗೈಸ್, ಮಟನ್ ಡ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಮಾಡೋಣ ನೋಡಿ. ಇಲ್ಲಿ ಒಲಿ ಹಚ್ತಿದ್ದಾರೆ. ಈ ಸತಿ ಒಲಿ ಹಚ್ತಾ ಇರೋದು ನಮ್ಮ ಗಣೇಶ್ ಬ್ರೋ. ಮೊದಲ ಪ್ರೋಸೆಸ್ ನಿಮ್ಮ ಕಣ್ಮುಂದೆ. ಒಲಿ ಹಚ್ಚಿ ಮಟನ್ ಎಲ್ಲ ಹಾಕಿ ಇದು ಮಾಡ್ತಿದ್ದೀವಿ. ಇನ್ನೇನು ಕುದಿಸ್ಬೇಕಷ್ಟೇ. ಇವಾಗ ಕುದಿಸಿ ನೆಕ್ಸ್ಟ್ ಎಲ್ಲ ಮಸಾಲ ಐಟಮ್ಸ್ ಎಲ್ಲ ಹಾಕಬೇಕು, ತೋರಿಸ್ತೀನಿ ನೋಡಿ. ಅರ್ಜುನರಿಗೆ ಯಾವ್ದೋ ಮೇಡಮ್ ಕಾಲ್ ಮಾಡಿದ್ರು ನೋಡಿ. ಇಲ್ಲಿ ಕಾಲ್ ಮಾಡಿದ್ರು ನೋಡಿ, ಇಲ್ಲಿ ಅರ್ಜುನರಿಗೆ ಕಾಲ್ ಮಾಡಿದ್ರು ನೋಡಿ. ಹಲೋ ಸರ್ ಅರ್ಜುನ್ ಅವರೇ ಮಾತಾಡ್ತಿರೋದು. ಇಲ್ಲ ಮೇಡಮ್ ಅವ್ರನ್ನ. ಓಕೆ ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ನಾನು ಬ್ಯಾಂಗ್ಳೂರಿಂದ ಸರ್ ಕಾಲ್ ಮಾಡ್ತಿರೋದು, ಟೆಲಿಕಾಲರ್. ಹಾಂ ಮೇಡಮ್. ಸರ್ ಇದು ಅರ್ಜುನ್ ಅವ್ರದ್ದು ಲಾಸ್ಟ್ ನಂಬರ್ 67 ಇದೆ ಅಲ್ವಾ? ಹಾಂ ಮೇಡಮ್, ಅವ್ರು ಬಂದ್ಮೇಲೆ ಕಾಲ್ ಮಾಡ್ರಿ ಮೇಡಮ್. ಸರ್ ನಾವು ಮತ್ತೆ ಕಾಲ್ ಮಾಡಲ್ಲ ಸರ್, ಅದಕ್ಕೆ ಹೇಳಿದ್ದು. ಇವಾಗ ಬಂತಲ್ಲ ಮೇಡಮ್, 40 ಸೆಕೆಂಡ್ ಆದ್ಮೇಲೆ ಕಾಲ್ ಕಟ್ ಮಾಡ್ತೀನಿ ಸರ್. ಅವ್ರಿಗೆ ಹೇಳ್ರಿ. ಹೌದಾ ಮೇಡಮ್? ಏನು ಕರೆ ರೀಚಾರ್ಜ್ ಮೇಡಮ್? ಸರ್ ಅವರು 3 ತಿಂಗಳಾಗಿದೆ ಸರ್ ಈ ನಂಬರಿಗೆ ಮಾಡಿಸ್ಕೊಂಡಿಲ್ಲ. 1 ವರ್ಷ ಆಯ್ತು ಮೇಡಮ್. ನಂಬರ್ ಬೇಡ ಅನ್ಸರ್ ನಿಮ್ಗೆ? ಬೇಕು ಮೇಡಮ್, ಅವ್ನು ಕೇಳ್ಬಿಟ್ಟು ಹೇಳ್ತಿರ್ತಾರೆ ಮೇಡಮ್.
ಸರಿ ಥ್ಯಾಂಕ್ ಯು ನೋಡಿ ಅರ್ಜುನರಿಗೆ ಕಾಲ್ ಮಾಡಿದ್ರು, ಈಗ ಮಾಡಿದ್ರಲ್ಲ ಅವ್ರು ಯಾರಂತ ಗೊತ್ತಿಲ್ಲ, ಗೊತ್ತಾದ್ರೆ ಕಮೆಂಟ್ ಮಾಡಿ. ಆ, ಸಂಜು ಬ್ರೋ ಮತ್ತೆ ಯಾರು ಬರ್ತಾ ಇದ್ದಾರೆ, ಅವರಲ್ಲಿ ಈಜೊಡಕ್ಕೆ ಹೋಗಿದ್ದಾರೆ. ನಾವು ಹೋಗ್ಬೇಕಾಗಿತ್ತು, ಇಲ್ಲಿ ಮಾಡೋದು ಯಾರು ಇಲ್ಲ ನಮ್ಮ ಅರ್ಜುನ್ ಬ್ರೋ ಜೊತೆಗೆ, ಸೊ ಹಾಗಾಗಿ ಇಲ್ಲೇ ಇರೋದು. ಸೊ ಬಿಸಿಲು ಒಂದು ಗೈಸ್, ಸಮ್ಮರ್ ಅಲ್ಲ, ಫುಲ್ ಬಿಸಿಲಿದೆ ಇವತ್ತು. ಹಾಗಾಗಿ ಎಲ್ಲರೂ ನಮ್ಮ ಕೆರೆಯಲ್ಲಿ ಇರ್ತಕ್ಕಂಥ ಅಣ್ಣಂದ್ರು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಹೊಳಿಗೆ ಈಜೊಡೆಯೋಕ್ಕೆ. ಸೊ ನೋಡೋಣ, ನಾವು ಆದರೆ ಬ್ಯಾಟಿಂಗ್ ಮಾಡಿ ನೋಡೋಣ. ನೋಡಿ ಇಲ್ಲಿ ಅವರೆಲ್ಲ ಹೊಂಟು ಈಜೊಡೆಯೋಕ್ಕೆ. ಇಲ್ಲಿ ನಾನು ಮತ್ತು ಅರ್ಜುನ್ ಬರ್ತಾ ಇದ್ದೀವಿ. ಇದೆಲ್ಲ ಆ ಕಡೆ ಇಟ್ಕೊಂಬಿಡೋಣ, ಇಟ್ಕೊಂಡಾಯ್ತು, ಇನ್ನೇನು ರೆಡಿ ಮಾಡಬೇಕು. ನೋಡಿ ಇಲ್ಲಿ ಅರ್ಜುನ್ ಎಲ್ಲ ಕಡೆಗೆ ಎಲ್ಲ ಹಾಕ್ತಾ ಇದ್ರು ಹೊಲಿಗೆ ಮುರ್ದು. ಅವ್ರಿಗೂ ಮುಂಚೆ ನಾವು ಬ್ಯಾಟಿಂಗ್ ಮಾಡಿ ಕರೆಯೋಣ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ. ಇಲ್ಲಿ ನೋಡಿ ಅಜ್ಜಂತ್ರ ಹೆಂಗೆ ಮಾತಾಡ್ಕೊಂತ ಕೂತ್ಕೊಂಡಿದ್ದಾರೆ. ಮರದ ನೆಳ್ಳಿಗೆ ಚಾಪೆ ಹಾಕಿ ತರಕಾರಿ ಎಲ್ಲ ಕಟ್ ಮಾಡಬೇಕು. ಬನ್ನಿ ಕಟ್ ಮಾಡುವ, ತುಂಬ ಬಿಸಿಲಿದೆ. ಅಲ್ಲಿ ನೋಡಿ ಅವರು ಕಟ್ಟಿಗೆ ಇಕ್ತಿದ್ದಾರೆ ಹೊಲಿಗೆ, ನಾವು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಂಬಿಡೋಣ ಬನ್ನಿ. ಇಲ್ಲಿ ನೋಡಿ ಎಲ್ಲ ಮಸಾಲ ಎಲ್ಲ ಅರ್ಜುನ್ ಅವ್ರ ಮಮ್ಮಿ ಎಲ್ಲ ರೆಡಿ ಮಾಡಿ ಕಳಿಸಿದ್ದಾರೆ. ಹೀಗೆ ನಾವು ತರಕಾರಿ ಕಟ್ ಮಾಡಿ ಹಾಕ್ಬೇಕಷ್ಟೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡುವ. ಅಲ್ಲಿ ನೋಡಿ ಇಲ್ಲಿ ಕೆಲಸ ಮಾಡಕ್ಕೆ ಬಿಟ್ಟು ಅವ್ರಿಬ್ರು ಹೋಗ್ಯಾರ ನೋಡಿ ಗೈಸ್, ಬಡೆ ಬಾಯಿ ಮತ್ತು ಗಣೇಶ್ ಬ್ರೋ. ನಾವು ಪಟಾಪಟ್ ಅಂತ ರೆಡಿ ಮಾಡಿ ಹೋಗೋಣ. ಇವಾಗ ತರಕಾರಿ ಎಲ್ಲ ಕಟ್ ಮಾಡಾಯ್ತು. ಏನಂದ್ರೆ ನಾವು ತರಕಾರಿ ಕಟ್ ಮಾಡೋದು ಯಾರಾದರೂ ನಮ್ಮ ಮನೆಗೆ ನೋಡಿದರೆ ಅವ್ರು ಏನಾದರೂ ಅಡುಗೆ ಮಾಡ್ತಾ ಇರುವಾಗ ಒಂದು ಪಕ್ಕ ತರಕಾರಿ ಕಟ್ ಮಾಡಿಸ್ತಾರೆ ಗೈಸ್. ಮನೇಲಿ ಒಂದು ಕೆಲಸ ಮಾಡಲ್ಲ, ಅವು ತರಕಾರಿ ಕಟ್ ಮಾಡಿದ್ರೆ ತರಕಾರಿ ಕಟ್ ಮಾಡಲ್ಲ, ಮಾಡ್ಕೊ ಹೋಗ್ರಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ, ತರಕಾರಿ ಎಲ್ಲ ಕಟ್ ಮಾಡೋದು, ಅವನಲ್ಲಿ ಒಲಿ ಹಚ್ಚೋದು. ಹೋಲ್ಸೇಲ್ ಬಂದಾರ ನೋಡ್ರಿ ಗೈಸ್, ಇವರು ಆರಾಮ್ ಇವನ್ ಆರಾಮ್ ಈಜ್ ಹೊಡ್ದ್ ಸಂಜೆ ಈಜ್ ಹೊಡ್ದ್ ಬಂದಾನ. ಸಂಜೆ ಅವ್ರ ಹುಡ್ರ ಜೊತೆಗೆ ಬಂದಿದ್ದ, ನಮ್ಗೂ ಮುಂಚೆ ಬಂದಾನ. ಅವ್ರು ಬಿಡ್ರಿ ಗಾಯ್ಸ್, ಇವನು ನಮ್ ಜೊತೆಗೆ ಬಂದಾನ, ಇವ್ನು ನಮ್ ಜೊತೆಗೆ ಬಂದಾನ, ಇವ್ನು ನಮ್ ಜೊತೆಗೆ ಬಂದಾರ. ಇವ್ನ್ ಕೆಲ್ಸ ಮಾಡೋದ್ ಬಿಟ್ಟು ಹೋಗ್ಯಾರ ನೋಡ್ರಿ ಗೈಸ್ ಇವ್ರು ಈಜ್ ಹೊಡ್ಯಾಕ. ನಾವು ಅಡಿಗೆ ಎಲ್ಲ ಮಾಡಿ ನೀನ್ ನಡ್ಕಂತ ಬಂದ್ ನೋಡಿ, ಇಲ್ಲಿ ನೀರಿನಾಗ ಆಡಿ ಬಂದು ನೀರ್ ಇಳಿಸಿನಾಗತಿ ಅಲ್ಲ ಎಲ್ ಬೇಕಲ್ಲಿ. ನೀವು ಹೇರ್ ಸ್ಟೈಲ್ ಬಂದಿದೆ ನೋಡಿ. ಅನ್ನ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಒಲಿನ. ಸೊ ಮತ್ತೆ ಅದರಲ್ಲೇ ಮಾಡ್ಬೇಕಾದ್ರೆ ಲೇಟ್ ಆಗಿಬಿಡುತ್ತೆ, ಹಂಗಾಗಿ ಇಲ್ಲಿ ಮಟನ್ ಕುದಿಲಿ, ಅಲ್ಲಿ ಅನ್ನ ಮಾಡೋದಂತ ಅಕ್ಕಿ ತೊಳಿತಾ ಇದಾರೆ ನೋಡಿ. ಇಲ್ಲಿ ಬರ್ಡೇ ಬಾಯ್ ಅಕ್ಕಿ ತೊಳಿತಾ ಇದಾರೆ, ಇಲ್ಲಿ ಕುತ್ಕೊಂಡಿದ್ದಾರೆ ಇವರು ಸಂಜೆ ಬ್ರೋನು ಈಜ್ ಹೊಡೆದು ಬಂದಿದ್ದಾರೆ ಆಲ್ರೆಡಿ. ನೋಡಿ ಇಲ್ಲಿ ಇದನ್ನು ಕುದಿತಾ ಇದೆ ನೋಡಿ. ಅಕ್ಕಿ ಯಾರಾದ್ರೂ ಹಿಂಗ್ ಕಲಿಸ್ತಾರ ಚೌಟಿಟ್ಟು, ಕೈ ಹೊಲಸಾಗಿದೆ ಅದಕ್ಕೆ ಇಲ್ಲಿ ಅನ್ನಕ್ಕೆ ರೆಡಿ ಮಾಡ್ತಾ ಇದೀವಿ. ಇಲ್ಲಿ ಮಟನ್ ಅದು ಬೆಂದಿದೆ ಸ್ವಲ್ಪ, ಇವಾಗ ತರಕಾರಿ ಮಸಾಲ ಅದೆಲ್ಲ ಹಾಕ್ಬೇಕು. ಸೊ ಬನ್ನಿ ಹಾಕೋಣ. ಇವಾಗ ಮಸಾಲ ಹಾಕ್ತಾ ಇದೀವಿ ನೋಡಿ. ತರಕಾರಿ ಎಲ್ಲ ಹಾಕಿದ್ದಾಯ್ತು, ಕಡ್ಲಿ ಪುಡಿಯಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು ಅರ್ಜುನ ರಮ್ಮರು. ಇವಾಗ ಹಾಕ್ತಾ ಇದೀವಿ ನೋಡಿ. ಇಷ್ಟ ಹಾಕು ಹಾ ಬಿಡು. ಮಟನ್ ಮಸಾಲ ಒಂದು ಹಾಕ್ತಾ ಇದೀವಿ, ಉಪ್ಪೊಂದು ಹಾಕ್ಬೇಕು. ಅಯ್ಯಪ್ಪ ದುರ್ಘಟನೆ. ಸೊ ಗೈಸ್, ಉಮೇಶ್ ಅವರು ಮಾಡ್ತಿದ್ದಾರೆ, ನಾವು ಮಾಡ್ತಾ ಇಲ್ಲ, ಅವರು ಮಾಡಿದ್ದಾರೆ. ನೋಡಿ ಇಲ್ಲಿ ಸ್ಮೆಲ್ ಬರ್ತಾ ಇದೆ ನೋಡಿ. ಇಲ್ಲಿ ನೋಡಿ ಗೈಸ್ ಮಸಾಲಿ ನೋಡಿ ಗೈಸ್, ನೋಡಿ ಯಾವ ತರ ಆಗಿದೆ. ನಾವು ಮಾಡ್ತೀವಿ ಗೈಸ್, ಸ್ಮೆಲ್ ಮಾತ್ರ ಮಸ್ತಾಗಿ ಬರ್ತಿದೆ. ಇವಾಗ ಇನ್ನೂ ಸ್ವಲ್ಪ ಕುದಿಬೇಕು, ಬ್ಯಾಟಿಂಗ್ ಮಾಡೋಣ ಆಮೇಲೆ. ಸೊ ಗೈಸ್ ಇವಾಗ ಕುದಿಬೇಕು, ಸಾಕು ಬನ್ನಿ. ಇವಾಗ ಕುದಿಬೇಕು, ಇನ್ನೊಂದು 10 ನಿಮಿಷ ಬಿಟ್ಟು ತೋರಿಸ್ತೀನಿ. ಎಲ್ಲ ಬೆಂದಿದ್ದಾಯ್ತು ನೋಡಿ. ಇಲ್ಲಿ ಮಾಂಸ
ನೋಡಿ ಇಲ್ಲಿ ಟೇಸ್ಟ್ ಮಾಡ್ತಾ ಇದಾರೆ ನೋಡಿ. ನಾನು ತಿನ್ನೋಣಕ್ಲೆ ಅಯ್ಯೋ ಚೆನ್ನಾಗಿದೆ ಗೈಸ್. ಅನ್ನ ಒಂದು ರೆಡಿ ಆಗ್ಬೇಕು ನೋಡಿ ಗೈಸ್. ಎಲ್ಲ ರೆಡಿ ಆಗಿದ್ದಾಯ್ತು, ಮಟನು ರೆಡಿ ಆಯ್ತು, ಅನ್ನನೂ ರೆಡಿ ಆಗಿ ಬಂದಿದೆ. ಒಂದು 2 ನಿಮಿಷ ಅಷ್ಟೇ, ಎಲ್ಲ ರೈಸು ರೆಡಿ ಆಯ್ತು. ಇವಾಗ ಅಲ್ಲಿ ಕುಂದ್ರಕ್ಕೆ ಏರ್ಪಾಟ್ ಮಾಡ್ತಾ ಇದಾರೆ ನೋಡಿ. ಎಲ್ಲ ಊಟಕ್ಕೆ ಕುಂತಿದ್ದಾಯ್ತು ನೋಡಿ. ಈಗೇನು ಬ್ಯಾಟಿಂಗ್ ಮಾಡ್ಬೇಕಷ್ಟೇ ಹಾಕ್ಕೊಂಡು. ಸೊ ಬನ್ನಿ ಬ್ಯಾಟಿಂಗ್ ಮಾಡೋಣ ಗೈಸ್. ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಊಟ ಮಾಡ್ತಿದ್ವಿ ನೋಡಿ. ಸೊ ಬನ್ನಿ, ಇದು ಮೂಳೆ ಇದೆಯಲ್ಲ ಅದು ನಮಗೆ ಪಾಲ್ ಬರಬೇಕು ಹೇಳ್ತಾ ಇದ್ದೀನಿ. ಈ ಮುಳಿ ಕಾಯಿಲೆ ನಾನು ಒಬ್ಬನ ಕಾದ ಕ್ಷಣ ನೀನು. ಹೌದೇನೆ, ಅದಕ್ಕೆ ನಿನಗೆ ನಮಗಿಲ್ಲ. ಕೈ ಹಾಕಕ್ಕೆ ಹೋಯ ನೋಡಿ ಗೈಸ್. ಸೊ ಬನ್ನಿ ಬ್ಯಾಟಿಂಗ್ ಮಾಡೋಣ ಗೈಸ್. ಇವಾಗ ತಾನೇ ಎಲ್ಲ ಊಟ ಮಾಡಿದ್ದಾಯ್ತು, ಬ್ಯಾಟಿಂಗ್ ಮಾಡಿದ್ದಾಯ್ತು. ಸ್ವಲ್ಪ ಉಳಿದಿತ್ತು ಇಲ್ಲಿ ನೋಡಿ, ಇಲ್ಲಿ ಅರ್ಜುನ್ ಬ್ರೋ ಅದನ್ನು ಕಲಸಿ ನಾಯಿಗಳಿಗೆ ಹಾಕ್ತಾ ಇದ್ದಾರೆ. ಏನ್ ಬ್ರೋ ಊಟ ಮಾಡಿದ್ರ? ಸೂಪರ್ ಆಯ್ತು, ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು. ಎಲ್ಲರೂ ಫುಲ್ ಊಟ ಮಾಡಿದ್ವಿ. ಸ್ವಲ್ಪ ಉಳಿದಿತ್ತು ಅಂತ ಹೇಳಿ ಅದಕ್ಕೆ ಕಲಸಿ ನಾಯಿಗಳಿಗೆ ಹಾಕ್ತಾ ಇದೀವಿ ಗೈಸ್. ನಾವು ಯಾವಾಗಾರ ಬರಲಿ ಊಟ ಮಾಡಿದ್ದೆಲ್ಲ ಸೂಪರ್ ಆಗಿ ಮಾಡ್ತಾ ಇದ್ದೀವಿ. ನಾವು ಕರಿತಾ ಇದ್ದೀವಿ ಹಂಗೆ. ನಾವು ಒಂದೊಳ್ಳೆ ರೆಸ್ಟೋರೆಂಟ್ ತೆಗಿಬೋದಂತ ನಮಗೆ ಇವತ್ತೇ ಗೊತ್ತಾಗಿದೆ. ಟೇಸ್ಟ್ ನೋಡಿ. ಸೊ ಅಲ್ಲಿ ಅರ್ಜುನ್ ಬ್ರೋ ಹಾಕಿದ್ದಾರೆ, ನಾವು ಇಲ್ಲಿ ಇಡೋಣ. ಈ ಅನ್ನದ್ರುನ ಈ ನಾಯಿದು ನೋಡಿ ಇಲ್ಲಿ ತಿಂತಾ ಇದೆ. ಖಾಲಿ ಮಾಡಿದ್ದಾಯ್ತು ನೋಡಿ. ಇಲ್ಲಿ ಇದನ್ನ ಒಳಗೆ ಹೋಗಿ ತೊಳಿಬೇಕಂತ ಇದ್ದೀವಿ. ಒಬ್ಬನೇ ಒಳಗೆ ಹೋಗೋಣ ಇವಾಗ. ಗಣೇಶ್ ಬ್ರೋ ಮತ್ತು ಸಂಜು ಬ್ರೋ ಇದಕ್ಕೆ ಹೋಗಿದ್ದಾರೆ, ಅಂಗಡಿಗೆ ನೀರು ತರಕ್ಕೆ ಹೋಗಿದ್ದಾರೆ. ಸೊ ಇದೆಲ್ಲ ಪ್ಯಾಕ್ ಮಾಡ್ಕೊಂಡು ಕ್ಲೀನ್ ಮಾಡಬೇಕು. ಬನ್ನಿ ಹೋಗೋಣ. ಏನೇ ಹೇಳಿ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡೋದು ನಾವೇ ಬಂದು ರೆಡಿ ಮಾಡ್ಕೊಂಡು ತಿನ್ನೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಗೈಸ್. ನೀವು ಒಂದ್ಸತಿ ಟ್ರೈ ಮಾಡಿ, ಮಸ್ತಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಅವ್ರು ಬಂದಮೇಲೆ ಒಳಗೆ ಹೋಗ್ಬೇಕು. ಹೋಗೋಣ ಬನ್ನಿ ಗೈಸ್. ಅಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊಳೆ ಹತ್ರ ಬಂದಿದ್ದೀವಿ ನೋಡಿ. ಇಲ್ಲಿ ಅರ್ಜುನ್ ಬ್ರೋ ಅಲ್ಲಿ ಮಲಗಿದ್ದಾರೆ, ಇಲ್ಲಿ ತೊಳಿತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ. ಸಾಮಾನು ಎಲ್ಲ ತೊಳಿತಾ ಇದ್ದಾರೆ ನೋಡಿ. ಇಲ್ಲಿ ಹೊಳೆ ಅಲ್ಲಿ ನೋಡಲ್ಲಿ 4 ಕಾಲಾಯ್ತು, ಇನ್ನೂ ಆಡ್ತಾ ಇದ್ದಾರೆ ಬಿಸಿಲಿಕ್ಕೆ ನೋಡಿ. ಇಲ್ಲಿ ತೊಳಿತಾ ಇದ್ದಾರೆ. ನಾವೆಲ್ಲ ಊಟ ಎಲ್ಲ ರೆಡಿ ಮಾಡಿದ್ವಲ್ಲ, ಹಾಗಾಗಿ ಇವರಿಗೆ ತೊಳೆಯಕ್ಕೆ ಹಚ್ಚಿದ್ದೀವಿ ನೋಡಿ. ಇಲ್ಲಿ ಎಷ್ಟು ಮಸ್ತ್ ತೊಳಿತಾ ಇದ್ದಾರೆ. ಅಲ್ಲಿ ಹಿಂದೆ ನೋಡಿ ಅವನು ರಜಕಿಗೆ ಬರ್ಡೇ ಬಾಯ್ ಸಂಜೆ ತೊಳಿಯೋ ಹೋಗೋಲ್ತೆ ನೋಡಿ. ಅಲ್ಲೆಲ್ಲ ಎಷ್ಟು ಜನ ಬಂದಿದ್ದಾರೆ ಈ ವಿಡಿಯೋಕ್ಕೆ, ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿ ಅರ್ಜುನ್ ಇದ್ದಾನೆ ನೋಡಿ, ಮಲಿಬಿಟ್ಟ ನೋಡಿ ಗಾಡಿ ಅಡ್ಡ ಹಾಕೊಂಡು. ಇಲ್ಲಿ ನೋಡಿ ಒಂದು ಟೆಸ್ಟ್ ಇದೆ, ನಮ್ಮ ಸಂಜು ಬ್ರೋ ಟೆಸ್ಟ್ ಮಾಡಿದ್ರೆ ಒಂದು ಏನಂತ ತೋರಿಸ್ತೀನಿ ನಿಮಗೆ. ಪಾತ್ರೆ ತಿಕ್ಕುವ ಕಾರ್ಯಕ್ರಮ. ಇವನ್ ಯಾಕೆ ಇಷ್ಟು ಬರೀ ಕ್ಲೀನ್ ಮಾಡಕತ್ತಾನಂದ್ರೆ ಅದು ಅವ್ರ ಮನಿದ್ ಗೈಸ್. ಹಂಗಾಗಿ ಮನಿಗೆ ತಗೊಂಡ್ ಹೋದ್ರೆ ಹೊಡಿತಾನ ಅಂತ ಅಂದು ಫುಲ್ ಎಲ್ಲ ಬೆಳ್ಳಿಗೆ ಸಿಕ್ಕಾಕತ್ತಾನ. ನೋಡಿ ಇಲ್ಲಿ ಹೆಂಗ್ ತಿಕ್ತಾ ಇದ್ದಾನೆ. ಆ ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕ್ತಾ ಇದೆ. ತಿಕ್ಕ ನೋಡಿ ಪಳ ಪಳ ಅಂತ ಇದೆ, ಆ ತರ ತಿಕ್ಕಿದ್ದಾರೆ ಗಣೇಶ್ ಬ್ರೋ. ಟ್ವಿಸ್ಟ್ ಏನಂದ್ರೆ ಬರ್ಡೇ ಬಾಯ್ ಇದು ಸ್ಲಿಪ್ಪರ್ ಕಾಣೆ ಆಗ್ಬಿಟ್ಟಿದೆ ಗೈಸ್. ಆಯಾಗಿ ಮಲಗಿರು ನೀನು ರಾಜನಾಗೆ ನೋಡಿ ಗೈಸ್. ಇಲ್ಲಿ ಇಷ್ಟರಲ್ಲೇ ಮಲಗಿದ್ದಾರೆ. ಬರ್ಡೇ ಬಾಯ್ ಸ್ಲಿಪ್ಪರ್ ತಗೊಂಬರಕ್ ಹೋಗಿದ್ದ ನೋಡಿ. ಅದನ್ನ ಬಚ್ಚಿಟ್ಟಿರೋದು ನಮ್ಮ ಸಂಜು ಬ್ರೋ ಹಾಕೊಂಡ್ ಬಂದ ಸ್ಲಿಪ್ಪರ್. ಹೊರಡ್ಬೇಕು ನೋಡಿಲ್ಲಿ. ಇವಾಗೆಲ್ಲ ಮನೆಗೆ ಹೋಗ್ತಾ ಇದೀವಿ. ಎಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು. ಇವರು ನೋಡಿಲ್ಲಿ ಒಂದ್ ಬೈಕಲ್ಲಿ 5 ಜನ ಹೋಗ್ತಾ ಇದೀವಿ. ನೋಡಿಲ್ಲಿ ಇವ್ರು ಯಾರು. ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಇವತ್ತು ನಾನೇ ಮನೆಗೆ ಬಂದಾಯ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಬಾಯ್.